ಇವತ್ತಿನ ದಿವಸ ನಾನು ಒಂದು ಹುಲ್ಲಿನ ಜಾತಿಯ ನಿಮಗೆಲ್ಲರಿಗೂ ಪರಿಚಯ ಮಾಡಿಕೊಡ್ತಿದ್ದೇನೆ. ಈ ಪ್ಲಾಟ ಇರೋದು ನಮ್ಮೂರಿನ ಯುವ ಧುರೀಣರಾದ ಬಸನಗೌಡ ರುದ್ರಗೌಡ ಪಾಟೀಲ್ ಅವರ ಪ್ಲಾಟಿಗೆ ನಾನು ಇದನ್ನು ನೋಡಕ್ಕೆ ಬಂದೆನು. ಈಗಾಗಲೇ ನನ್ನ ಹತ್ತಿರ 3-4 ವೆರೈಟಿ ಅದಾವೆ. ಆ ವೆರೈಟಿಗಿಂತ ನನಗಿದು ಭಾಳ ಲುಕ್ ಅನಿಸೈತಿ. ಈಗ ನನ್ನ ತೆಕ್ಕಿದ ವೆರೈಟಿಗಳು ಭಾಳ ಮಳೆ ಹತ್ತಿದ್ರೆ ಅವು ನೀರು ಹತ್ತಿ ಸಾಯಕತ್ತಾವು. ಆದರೆ ಇದು ನಮ್ಮೂರು ಗೌಡದ ಐತಲ್ಲ, ಇವ್ರದ್ದು ಯಾವುದೋ ಒಂದು ಗಡ್ಡಿನೂ ಫೇಲ್ ಆಗಿಲ್ಲ ಮತ್ತು ಮೇವನ್ನು ಅಚ್ಚುಕಟ್ಟಾಗಿ ಬಂದೈತಿ. ಆಮೇಲೆ ನೋಡ್ರಿ ಜಬರ್ದಸ್ತ್ ಮೇವು ಬಂದೈತಿ. ಇದು ಬೇಕಾದಂಥ ಮಳೆ ಆದ್ರೂ ಇದು ಫೇಲ್ ಆಗಿಲ್ಲ. ಈಗ ನನ್ನ ಹತ್ತಿರ ಇದ್ದು ಎಲ್ಲ ಹುಲ್ಲೇನು ಒಂದು 4-5 ವೆರೈಟಿ ಹುಲ್ಲು ಅದಾವಲ್ಲ ಅವೆಲ್ಲ ಫೇಲ್ ಆಗ್ಯಾವು. ಅದಕ್ಕೆ ನಾನು ಇದನ್ನು ಮುದ್ದಾಮೆ ಇದನ್ನು ನೋಡಿ ನಮ್ಮೆಲ್ಲ ರೈತರಿಗೂ ಇದ್ರ ಮಾಹಿತಿ ಕೊಡ್ಬೇಕಂತ ಬಂದನು. ನೋಡ್ರಿ ಹುಲ್ಲ ಹೆಂಗೈತಿ. ಇದನ್ನು ಭಾಳ ಅಚ್ಚುಕಟ್ಟಾಗಿ ಅವರು ಮೇಂಟೈನ್ ಮಾಡಿದಾರು. ನಾವು ಹೈನುಗಾರಿಕೆ ಮಾಡಬೇಕಂತಂದ್ರೆ ನಮಗೆ ಮುಖ್ಯವಾಗಿ ಹಸಿರು ಮೇಯಬೇಕು. ಹಸಿರು ಮೇವಿದ್ರೆ ನಮ್ಮೆಲ್ಲ ರೈತರು ಹೈನುಗಾರಿಕೆ ಮಾಡಬೇಕಂತ ಇದಂತಂದ್ರೆ ಎಲ್ಲರೂ ಈ ತಳಿಯನ್ನು ಉಪಯೋಗ ಮಾಡೋದು ಭಾಳ ಉತ್ತಮ ಅಂತ ನಾ ಎಲ್ಲ ರೈತ ಬಂದ್ರಿಗೆ ಹೇಳ್ತೇನೆ. ಇದು ಮೆದುವು ಹಂಗೈತಿ, ಮೆದುವು ಐತಿ, ಆಮೇಲೆ ಸ್ವೀಟು ಹಂಗೈತಿ, ಆಮೇಲೆ ಮ್ಯಾಲೆ ಗ್ರೀನಸ್ಸು ಹಂಗೈತು. ಇದನ್ನು ದನಗಳು ಒಟ್ಟೆ ಯಾವುದನ್ನು ಬಿಟ್ಟು ಬಿಡಲಿ ಇದನ್ನು ತಿಂತಾವು. ಅದಕ್ಕಾಗಿ ನಮ್ಮ ರೈತರು ಬಾಂಧವರು ಏನಿದ್ರಲ್ಲ, ನಾವು ಏನೋ ಜಾನುವಾರು ಮಾಡಬಲ್ಲು, ಆಕಳಾಗಲಿ, ಎಮ್ಮೆ ಆಗಲಿ, ಕುರಿ ಆಗಲಿ, ಆಮೇಲೆ ಇನ್ನಿತರ ಎತ್ತುಗಳಾಗಲಿ, ಇನ್ನಿತರ ಏನು ಜಾನುವಾರುಗಳು ಅದಾವಲ್ಲ ಅವು ಎಲ್ಲಕ್ಕೂ ಈ ತಳಿಯನ್ನು ನಾವು ಉಪಯೋಗ ಮಾಡ್ಕೋಬೇಕಂತ ನನ್ನ ಅನುಭವದ ಮೇರೆಗೆ ನನ್ನ ರೈತ ಬಾಂಧವರಿಗೆ ನಾನು ಹೇಳ ಬಯಸ್ತೀನಿ. ಇದು ನೇಪಿಯರ್. ಈ ನೇಪಿಯರ್ಗೆ ಇದಕ್ಕೆ ಮುಳ್ಳಿಲ್ಲ, ಯಾವುದಕ್ಕೂ ಇದು ಮುಳ್ಳಿಲ್ಲ. ಮತ್ತು ಇದು ಕೊಯ್ಲೆ ಮಾಡಲಿಕ್ಕೆ ಭಾಳ ಅಚ್ಚು. ಇದನ್ನು ನಾವು ಕೊಯ್ಬೇಕಂತಂದ್ರೆ ಅಗದಿ ಈಜಿ ನಮಗೆ ಸಳಮಿಗೆ ನಾವು ಇದನ್ನು ಕೊಯ್ಬೋದು. ನೋಡಿರಿ ಇದು ಮೇವ ಹೆಂಗೈತಿ. ಈ ಬರೀ ಮಳೆಗಾಲ ನಾವು ನೋಡ್ಬೇಕಾದ್ರೆ ಈ ಹುಲ್ಲ ಈ ಥರ ಆಗಿ ಬರಬಾರ್ದು. ಆದ್ರೆ ಈ ಹುಲ್ಲಿನ ತಳಿನ ಜಾತಿ ಹಂಗೈತಿ. ಇದು ಎಷ್ಟು ಮಳೆ ಆದ್ರೂ ಇದು ತನ್ನ ಪವರನ್ನು ಕಾಕೊಂಡಿರ್ತೈತಿ. ಅದಕ್ಕಾಗಿ ನಾನು ರೈತ ಮಿತ್ರರಿಗೆ ಇದನ್ನು ವೆರೈಟಿಯನ್ನು ಮಾಡ್ಬೇಕಂತ ಹೇಳಿ ಬಯಸ್ತೀನಿ. ಮತ್ತು ಇನ್ನು ಮುಂದೆ ಅವ್ರು ಇದನ್ನು ಯಾವ ಥರನಾಗಿ ಲಾವಣಿ ಮಾಡಿದಾರೆ ಅನ್ನೋದು ಹೇಳ್ತೇನೆ. ನೋಡತ್ತರಲ್ಲ, ಇದು ಈಗೇನೈತೆ ದೊಡ್ಡದು ಕಾಣ್ತೈತಲ್ಲ, ಇದು ಈಗ ದೊಡ್ಡದು ಕಾಣೋದು ಇದು 1.5 ತಿಂಗಳ ಹುಲ್ಲು ಐತಿ. ಅವ್ರೇನು ಮಾಡ್ಯಾರು, ಪೈಲ ಅದನ್ನು ಕಟಾವು ಮಾಡಿದ್ದನ್ನು ನಾನು ನಿಮ್ಗೆ ತೋರಿಸ್ತೇನೆ. ಆಮೇಲೆ ಅದನ್ನು ಯಾವ ಥರ ಲಾವಣಿ ಮಾಡಿದಾರನ್ನು ತೋರಿಸ್ತೇನೆ. ಬರ್ರಿ ಮೇಲಕ್ಕೆ ನೋಡೋಣ. ನೋಡ್ರಿ ಇದು ಈಗ ನೋಡತ್ತರಲ್ಲ, ಇದು 15 ದಿವಸ ಕಟಾವು ಮಾಡಿದ ಮೇವು. ಇದು ಈಗ ನಾಗ ನೋಡಿದ್ರಲ್ಲ, ಅದು ಈಗ ಕಟಾವು ಮಾಡಿದ್ದು. ಅದಕ್ಕಿಂತ ಹಿಂದಿನ ಒಂದು 15 ದಿವಸ ಮೊದಲು ಇದನ್ನು ಕಟಾವು ಮಾಡಿದ್ದು. ಈಗೆಲ್ಲ ಇದು ಕೋಳಿ ಹೊಡೆದೈತಿ, ಜಬರ್ದಸ್ತ್ ಕೋಳಿ ಹೊಡೆದೈತಿ. ಏನು ಇದಕ್ಕೆ ಅವರು ನೀರು ಗೊಬ್ಬರ ಮಾಡಿರಂತಂದ್ರೆ ಮತ್ತು ಇನ್ನೊಂದು ತಿಂಗಳದಾಗ ಇದನ್ನು ಅದು ಮೇವು ಕೊಯ್ಲು ಮಾಡೋಕೆ ಬರ್ತೈತಿ. ನೋಡಿರಿ ಅವ್ರು ಯಾವ ಥರ ಮೇಂಟೈನ್ ಮಾಡಿದರು. ಇದ್ರೊಳಗೆ ಈ ಪ್ಲಾಟ್ ಇರೋದು ನೋಡು ಊರಾಗ ಐತಿ. ಅವರು ಒಂದಿಗೆ ಏನು ಜಾಗನೂ ಎಲ್ಲಿ ಬಿಡಲೇನು ಅಷ್ಟು ಚೆಂದ ಇದನ್ನು ಬೇಸಾಯ ಮಾಡಿದರು. ಇದನ್ನು ನಾವಾದರೂ ನಮ್ಮ ರೈತರಾದ್ರತು ನಾವಾದ್ರತು ಇದನ್ನೆಲ್ಲನೂ ನಾವು ನೋಡಿ ಕಲ್ತ್ಕೊಂಡು ನಮ್ಮ ವೇಸ್ಟ್ ಜಾಗ ಅದಾವಲ್ಲ, ವೇಸ್ಟ್ ಜಾಗದಾಗ ಸಂಬಳ ಇದನ್ನು ನಾವು ಹುಲ್ಲು ಹಚ್ಚಬೋದು. ನೋಡಿರಿ ಅದನ್ನು ಯಾವ ಥರ ಮೇಂಟೈನ್ ಮಾಡ್ಯಾರು ನೋಡಿರಿ. ಇದನ್ನು ಅವ್ರು ಹೆಂಗೆ ಲಾವಣಿ ಮಾಡ್ಯಾರ ಅಂತಂತಂದ್ರೆ ನಾ ಹೇಳಿ ಬಯಸ್ತೇನೆ ತಮಗೆಲ್ಲರಿಗೂ. ಪೈಲ ಅವರು ಇದನ್ನು ನಿಗಲ ಹೊಡೆದಾರು. ನಿಗಲ ಹೊಡೆದಕ್ಕೆ ಯಾರು ರೂಟ್ರ್ ಹೊಡೆದಾರು. ರೂಟ್ರ್ ಹೊಡೆದು ಅದನ್ನು 2.5 ಫುಟ್ ಸಾಲು ಬಿಟ್ಟಾರು. 2.5 ಫುಟ್ ಸಾಲು ಬಿಟ್ಟು ಅದ್ರಾಗ ಗಣಿಕೆ ತುಳಿದಾರು. ಗಣಿಕೆ ನೋಡಿ ಫ್ರೆಂಡ್ಸ್, ಇದು ಹೆಂಗೆ ಕೊಯ್ಲೆ ಬಂದೈತಿ. ಇದು ಒಂದು 15 ದಿವಸದ ಕೋಲಿ ಇರಬೇಕು. 15 ದಿವಸ ಕೋಲಿ ಐತೆ ಅಂತ ನಾನು ನಿಮ್ಗೆ ಹೇಳಿ ಬಯಸ್ತೀನಿ. ಇದು ಭಾಳ ಅಚ್ಚುಕಟ್ಟಾಗಿ ಅವರು ಮೇಂಟೈನ್ ಮಾಡಿದರು. ನೋಡಿರಿ ಇನ್ನು ಇದಕ್ಕೆ ಅವರು ಗೊಬ್ಬರ ನೀರು ಮಾಡಿರಂತಂದ್ರೆ ಮತ್ತು ಇನ್ನೊಂದು ತಿಂಗಳೊಳಗೆ ಇದು ಕೊಯ್ಲು ಮಾಡೋಕ್ಕೆ ಬರ್ತೈತಿ. ಇದರೆಲ್ಲರಿಗೂ ನಾನು ನಮ್ಮ ರೈತ ಮಿತ್ರ ಹೇಳೋದಂತಂದ್ರೆ ನಮ್ಮನ್ನು ವೇಸ್ಟ್ ಜಾಗ ಇರ್ತಾವೆ, ಹಿತ್ತಲಾಗಲಿ, ಆಮೇಲೆ ಮನೆ ಮುಂದಾಗಲಿ,
ಹೊಲ್ದಾಗಲಿ ಎಲ್ಲೇ ಆಗಲಿ ಕೇಡು ಜಗದೊಳಗೆ ಇವರು ಎಲ್ಲೋ ಒಂದು ಏನು ಜಾಗ ಬಿಡಲಿ ಇವರು ಹುಲ್ ಹಚ್ಚ್ಯಾರ. ಈ ಥರನಾಗಿ ನಾವು ಮಾಡಿದ್ವು ಅಂತಂತಂದ್ರೆ ನಮ್ಮ ರೈತಕಿಗೆ ಭಾಳ ಅನುಕೂಲ ಆಕತಿ ಮತ್ತು ಹೈನುಗಾರಿಕೆಗೇನು ಉತ್ತಮ ಆಕತಿ ಅದನ್ನೆಲ್ಲ ಬಯಸ್ತೀನಿ. ನೋಡಿರಿ ಹೆಂಗೆ ಇದು ಪ್ಲಾಟ್ ಇರೋದು ನಮ್ಮೂರು ದನಿಗಳಾದ ಬಸನಗೌಡ ರುದ್ರಗೌಡ ಪಾಟೀಲ್ ಅವರ ಪ್ಲಾಟ್ನಾಗ ಐತಿ. ಇದನ್ನೆಲ್ಲರೂ ನೋಡ್ಬೋದು. ತಮಗೆ ಏನಾರ ಇದ್ರ ಬೀಜದ ಬಗ್ಗೆ ಏನು ಮಾಹಿತಿ ಬೇಕಾದ್ರೆ ಇಲ್ಲೇ ನಮ್ಮ ಗೌಡ್ರು ಬಸನಗೌಡ್ರು ಮನ್ಯಾಗ ಇರ್ತಾರೋ ಅವ್ರ ಕಾಂಟ್ಯಾಕ್ಟ್ ಆಗಿರಿ. ಎಲ್ಲರೂ ಇದೇ ತಳಿಯನ್ನು ಉಪಯೋಗ ಮಾಡಿರಿ. ಇದು ನಮಗೆ ಒಂದು ಸ್ವಲ್ಪ ನೀರು ತಡ್ಕೋತೈತಿ, ಆಮೇಲೆ ಇದು ಮಳೆನೂ ತಡ್ಕೋತೈತಿ, ಮತ್ತು ಇದು ನಮಗೆ ಕೊಯ್ಲು ಮಾಡೋಕ್ಕೂ ಹಗರ ಬರ್ತೈತಿ. ಅದಕ್ಕಾಗಿ ಎಲ್ಲ ನಮ್ಮ ರೈತರೆಲ್ಲರೂ ಇದನ್ನು ಉಪಯೋಗ ಮಾಡ್ಕೊಳ್ಳೋಂಥ ಎಲ್ಲರಿಗೂ ನಾನು ತಿಳಿಸ್ತೀನಿ. ಯಾಕಂದ್ರೆ ಇದೆಲ್ಲ ನಾನು ಅನುಭವ ಮ್ಯಾಗ ನಾನು ಹೇಳಾಕತ್ತೇನೆ. ಈಗ ನನ್ನ ಅಂತ್ಯಕ್ಕೆ 3 ವೆರೈಟಿ ಇದಾವೆ. 3 ವೆರೈಟಿ ಇದ್ರೂ ಈ ತನ್ನಾಗ ಬಂದಿಲ್ಲ. ಅದಕ್ಕಾಗಿ ನಾನು ರೈತ ಮಿತ್ರನ ನಾನು ಹೇಳ್ತೇನೆ, ಇದನ್ನು ನಾವು ಉಪಯೋಗ ಮಾಡಿಕೊಂಡು ಅಂತ ಹೇಳ್ತಾರೆ ತಮಗೆಲ್ಲರಿಗೂ ನಾನು ಹೇಳ ಬಯಸ್ತೇನೆ. ಅದರಂತೆ ತಮಗೆಲ್ಲರಿಗೂ ಹೇಳೋದೇನಂತಂದರೆ ನನ್ನ ಎಲ್ಲ ವಿಡಿಯೋಗಳು ತಮ್ಮ ಅಭಿಪ್ರಾಯ ಎಲ್ಲರೂ ಯೋಚನೆ ಮಾಡತ್ತಾರೆ, ಆದ್ರೆ ಲೈಕ್ ಮಾಡೋದನ್ನು ಒಂದು ಮರ್ಯಾಕತ್ತಾರೆ. ದಯಮಾಡಿ ಎಲ್ಲರೂ ನನ್ನ ವಿಡಿಯೋನ ನೋಡಿಕ್ಯಾರ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಅದರಂತೆ ತಮ್ಮದು ಏನರ ಹೊಸ ಬೇಸಾಯದ ಬಗ್ಗೆ ನಿಮ್ಮದು ನಿಮ್ಮ ಮನೆಯೊಳಗೆ ಏನೋ ಒಂದು ಕುರಿ ಸಾಕಾಣಿಕೆ ಆಗಲಿ, ಕೋಳಿ ಸಾಕಾಣಿಕೆ ಆಗಲಿ ಏನಿದ್ರು ಹೇಳಿರಿ. ಅದನ್ನು ಬಂದು ನಮ್ಮ ವಾಹಿನಿ ಮುಖಾಂತರ ನಾನು ಅದನ್ನು ಹೊರಗಡೆ ತಿಳಿಸೋಕೆ ಬಯಸ್ತೀನಿ. ಇಷ್ಟು ಹೇಳಿ 2 ಮಾತನ್ನ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.